ಪೀಕಲಾಟಕ್ಕೆ ಬಿದ್ದುಬಿಟ್ಟಿದ್ರು ಸಿಎಂ ಡಿಸಿಎಂ. ತ್ರಿಮೂರ್ತಿಗಳಂತೂ ಸರ್ಕಸ್ ಮಾಡಿದ್ರು. ಸ್ವಿಚ್ ಒತ್ತಿದ್ರು ಕೂಡ ಮೋಟರ್ ಮಾತ್ರ ಆನ್ ಆಗ್ಲೇ ಇಲ್ಲ. ಮೈಸೂರಿನಲ್ಲಿ ಸ್ವಿಚ್ ಒತ್ತಿದ್ರು ಆನ್ ಆಗ್ಲಿಲ್ಲ ಮೋಟರನ್ನ ಆನ್ ಮಾಡೋದಕ್ಕೆ ತ್ರಿಮೂರ್ತಿಗಳು ಸರ್ಕಸ್. ಮೊದಲು ಸಿಎಂ, ಆಮೇಲೆ ಡಿಸಿಎಂ, ಆಮೇಲೆ ಸಚಿವ ಮಹದೇವಪ್ಪನವ್ರು ಬರ್ತಾರೆ. 3 ಜನರು ಪರದಾಡಿ ಹೋದ್ರು. ಕೊನೆಗೆ ಇದು ತಾಂತ್ರಿಕ ಸಮಸ್ಯೆ ಅಂತೇಳಿ ತಾಂತ್ರಿಕ ಸಮಸ್ಯೆಯನ್ನ ನಿವಾರಿಸಿಕೊಳ್ತಾರೆ ಇಂಜಿನಿಯರ್ಗಳು. ಕೊನೆಗೆ ನಾಯಕರಿಂದ ನೀರು ತುಂಬಿಸುವಂತಹ ಯೋಜನೆಗೆ ಚಾಲನೆಯನ್ನ ಕೊಡಲಾಯಿತು. ಪಿರಿಯಾಪಟ್ಟಣ ತಾಲೂಕಿನ ಮುತ್ತಿನ ಮುಳಿಸೋಗೆ ಗ್ರಾಮದಲ್ಲಿ ನಡೆದಿರೋ ಘಟನೆ ಇದು. 150 ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆ ಇತ್ತು. ಆ ಯೋಜನೆಗೆ ಇವತ್ತು ಸಿಎಂ ಡಿಸಿಎಂ ಚಾಲನೆ ಕೊಡಬೇಕಾಗಿತ್ತು. ಕಾವೇರಿ ನೀರಾವರಿ ನಿಗಮ ಇಲಾಖೆ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲಾ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ರು. ಆದರೆ ಈ ಒಂದು ಯೋಜನೆಗೆ ಚಾಲನೆ ಕೊಡೋ ಸಂದರ್ಭದಲ್ಲಿ ಪೀಕಲಾಟಕ್ಕೆ ಬಿದ್ದಂಗಾಗಿತ್ತು ನಾಯಕರುಗಳ ಪರಿಸ್ಥಿತಿ. ಯಾಕೆ ಅಂತಂದ್ರೆ ಸ್ವಿಚ್ ಒತ್ತಿದ್ರು ಮೋಟ್ರೇ ಆನ್ ಆಗ್ತಿರ್ಲಿಲ್ಲ. ಏನಪ್ಪಾ ಮಾಡೋದು ಈಗ ಅಂತಿದ್ದಂಗೆ ಆಮೇಲೆ ಗೊತ್ತಾಗತ್ತೆ ಇದು ತಾಂತ್ರಿಕ ಸಮಸ್ಯೆ ಅಂತ. ತಾಂತ್ರಿಕ ಸಮಸ್ಯೆ ಬಗೆಹರಿದ ಮೇಲೆ ಇದು ಈ ಒಂದು ಯೋಜನೆಗೆ ಚಾಲನೆ ಕೊಡುವಂತಹ ಕೆಲಸ ಆಗತ್ತೆ. ನೋಡಿ, ಸ್ವಿಚ್ ಒತ್ತುತ್ತಾರೆ, ಮೋಟರ್ ಆನ್ ಆಗಬೇಕಾಗಿತ್ತು, ಆನ್ ಆಗಲ್ಲ. ದೃಶ್ಯದಲ್ಲಿ ಗಮನಿಸ್ತೀವಿ. ಫಸ್ಟು ಸಿಎಂ ಟ್ರೈ ಮಾಡ್ತಾರೆ, ಆಮೇಲೆ ಡಿಸಿಎಂ ಟ್ರೈ ಮಾಡ್ತಾರೆ, ಆಮೇಲೆ ಸಚಿವ ಮಹದೇವಪ್ಪ ಅವ್ರನ್ನ ಕರೆದು ಬರ್ರಿ ನೀವೊಂದ್ಸರಿ ಚೆಕ್ ಮಾಡಿ ಅಂತ ಅವ್ರ ಕೈಲೂ ಮಾಡಿಸ್ತಾರೆ. ಯಾರು ಕೈಲೂ ಮಾಡೋಕ್ಕಾಗಲ್ಲ. ಸ್ವಿಚ್ ಒತ್ತಿ ಸಾಕಾಗೋಯ್ತು ಸಿಎಂ ಸಿದ್ದರಾಮಯ್ಯನವರು. ಈ ದೃಶ್ಯದಲ್ಲಿ ಗಮನಿಸ್ತೀವಿ. ಇನ್ನೇನು ಆಗೋಯ್ತು ಅಂತಿದ್ದಂಗೆನೆ ಆನೇ ಆಗೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಏನು ಮಾಡೋದು ಅಂತೇಳಿ ಒಂಥರ ಪೀಕಲಾಟಕ್ಕೆ ಬಿದ್ದವ್ರ ಥರ ಆಗಿತ್ತು ಇವತ್ತು ನಾಯಕರುಗಳ ಪರಿಸ್ಥಿತಿ. ಇವತ್ತು ಏನೋ ಈ ಯೋಜನೆಗೆ ಚಾಲನೆ ಕೊಡುವಂಥ ಮಹತ್ವದ ಯೋಜನೆ, ನೀರು ತುಂಬಿಸುವಂತಹ ಯೋಜನೆ, 150 ಕೆರೆಗಳಿಗೆ ನೀರು ತುಂಬಿಸುವಂತಹ ಯೋಜನೆಗೆ ಚಾಲನೆಯನ್ನು ಕೊಡೋದಕ್ಕೆ ಅಂತ ಹೊರಟಿದ್ರು ಸಿಎಂ ಡಿಸಿಎಂ ಮತ್ತು ಮಿನಿಸ್ಟ್ರುಗಳು. ಆದರೆ ತಾಂತ್ರಿಕ ಸಮಸ್ಯೆಯಿಂದ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಯೋಜನೆಗೆ ಚಾಲನೆ ಕೊಡೋದಕ್ಕೆ ಬಹಳ ಸರ್ಕಸ್ ಮಾಡಿದ್ರು ನಾಯಕರುಗಳು. ದೃಶ್ಯದಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೀವಿ. ಯಾಕಂತಂದರೆ ಈ ಒಂದು ಪ್ರಯತ್ನಕ್ಕೆ ಫಸ್ಟು ಸಿಎಂ ಸಿದ್ದರಾಮಯ್ಯನವ್ರು ನೋಡಿ ಟ್ರೈ ಮಾಡ್ತಾರೆ. ಓಕೆ, ಎಲ್ಲರೂ ಕ್ಲಾಪ್ಸ್ ಹೊಡಿತಾರೆ. ಆದರೆ ನೋಡಿದ್ರೆ ಅಲ್ಲಿ ಮೋಟ್ರೆ ಆನೇ ಆಗಿರೋದಿಲ್ಲ. ಅದಾದಮೇಲೆ ಅಲ್ಲೇ ಡಿಸಿಎಂ ಇರ್ತಾರೆ, ಅವರು ಒಂದ್ಸರಿ ಟ್ರೈ ಮಾಡ್ತಾರೆ. ಆಮೇಲೆ ಮಹದೇವಪ್ಪ ಅವ್ರನ್ನ ಕರೆದು ಅವ್ರನ್ನೂ ಟ್ರೈ ಮಾಡಿಸ್ತಾರೆ. ಆದರೆ ಯೋಜನೆಗೆ ಚಾಲನೆ ಕೊಡೋದೇ ಒಂದು ದೊಡ್ಡ ಸರ್ಕಸ್ ಆಗೋಯ್ತು. ಅಧಿಕಾರಿಗಳು ಬರ್ತಾರೆ, ಅವರು ಟ್ರೈ ಮಾಡ್ತಾರೆ, ಎಲ್ಲರೂ ಕ್ಲಾಪ್ಸ್ ಹೊಡೆಯೋದಕ್ಕೆ ಕಾಯ್ತಾ ಇದ್ರು. ಆದರೆ ಯೋಜನೆಗೆ ಚಾಲನೆ ಕೊಡೋದಕ್ಕೆ ಅಸಾಧ್ಯನೇ ಆಗಿರಲಿಲ್ಲ ಪ್ರಾರಂಭದಲ್ಲಿ. ಆಮೇಲೆ ಗೊತ್ತಾಗತ್ತೆ ಒಂದಷ್ಟು ತಾಂತ್ರಿಕ ಸಮಸ್ಯೆ ಇದೆ ಇಲ್ಲಿ ಅಂತೇಳಿ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಒಂದು ಪ್ರಮುಖ ಯೋಜನೆ 150 ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆ. ಕಾಮಗಾರಿ ಪೂರ್ಣಗೊಂಡಿದೆ. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಯೋಜನೆಗೆ ಚಾಲನೆ ನೀಡೋದಕ್ಕೆ ಅಂತ ಬಂದಿರ್ತಾರೆ. ಆದರೆ ಯೋಜನೆ ಚಾಲನೆ ಮಾಡೋದಕ್ಕೆ ಸರ್ಕಸ್ ಮಾಡಬೇಕಾಯಿತು ನಾಯಕರುಗಳು. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162,
ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.